50 ವರ್ಷ ಮೇಲ್ಪಟ್ಟವರಿಗೆ ಒಂದಷ್ಟು ಕಿವಿಮಾತುಗಳು. 1. ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ. 2. ದೇಹದಲ್ಲಿ ಯಾವಾಗಲೂ ನೀರು ಇರುವಂತೆ ನೋಡಿಕೊಳ್ಳಿ. ಮೂತ್ರ ವಿಸರ್ಜನೆಯ ನಂತರ ಅರ್ಧ ಲೋಟ ನೀರು ಕುಡಿಯುವುದನ್ನು ಮರೆಯಬೇಡಿ. 3. ನಿಯಮಿತವಾದ ವ್ಯಾಯಾಮ ಮತ್ತು ಯೋಗ. ದಿನಕ್ಕೆ ಅರ್ಧ ಗಂಟೆ ವಾಕಿಂಗ್. ಇವುಗಳು ನಿಮ್ಮ ದೇಹಕ್ಕೆ ತುಂಬ ಮುಖ್ಯ. 4. ದಿನವಿಡೀ ಒಂದೇ ಜಾಗದಲ್ಲಿ ಕೂತಿರದೆ ಅರ್ಧ ಗಂಟೆಗೊಮ್ಮೆ ಎದ್ದು ಓಡಾಡಿ. 5. ತಿನ್ನುವುದಕ್ಕಾಗಿಯೇ ಬದುಕಬೇಡಿ, ಬದುಕುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ತಿನ್ನಿ. ಜಿಡ್ಡಿನ ಹಾಗೂ ಖಾರ ಇರುವ ಪದಾರ್ಥಗಳನ್ನು ನಿಯಮಿತವಾಗಿ ಸೇವಿಸಬೇಕು. 6. ಹಣ್ಣು, ಹಂಪಲು, ಸೊಪ್ಪು, ತರಕಾರಿ ಹಾಗೂ ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು ಇರುವ ಆಹಾರಗಳನ್ನು ಹೆಚ್ಚು ತೆಗೆದುಕೊಳ್ಳಿ. 7. ದಿನಕ್ಕೆ 2 ರಿಂದ ಹೆಚ್ಚು ಬಾರಿ ಕಾಫಿ ಅಥವಾ ಟೀಯನ್ನು ತೆಗೆದುಕೊಳ್ಳಬೇಡಿ. 8. ವರ್ಷಕ್ಕೆ 2 ಬಾರಿಯಾದರೂ ಪ್ರವಾಸಕ್ಕೆ ಹೋಗಿ ಬನ್ನಿ, ಅದು ಚಿಕ್ಕ ಪ್ರವಾಸವಾಗಿರಲಿ. 9. ಯಾರ ಬಗ್ಗೆಯೂ ನಿಂದಿಸಬೇಡಿ ಹಾಗೂ ಇನ್ನೊಬ್ಬರ ತಂಟೆಗೆ ಹೋಗಬೇಡಿ. 10. ನಿಮ್ಮ ಮಕ್ಕಳು ಬೆಳೆದಿರುತ್ತಾರೆ, ಅವರ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸಬೇಡಿ, ಅವರು ಸಲಹೆ ಕೇಳಿದರೆ ಮಾತ್ರ ನೀಡಿ. 11. ಮನೆಯಲ್ಲಿ ಅನುಕೂಲವಿದ್ದರೆ ಧ್ಯಾನ ಕೇಂದ್ರಗಳಿಗೆ ಹೋಗಿ ಬರುವುದು ಉತ್ತಮ. 12. ಆದಷ್ಟು ಚಿಕ್ಕ ಮಕ್ಕಳ ಜೊತೆ ಸಮಯ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಏಕೆಂದರೆ ಅವರುಗಳ ಜೊತೆ ನೀವು ಇದ್ದರೆ ಅವರಂತೆ ಉತ್ಸಾಹದಿಂದ ಇರುತ್ತೀರಿ. 13. ನಿಮ್ಮ ದೇಹಕ್ಕೆ ಬಿಗಿಯಾದ ಬಟ್ಟೆಗಳನ್ನು ಎಂದಿಗೂ ಧರಿಸಬೇಡಿ. 14. ನಿಮ್ಮಲ್ಲಿರುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ, ನಿಮ್ಮ ಮೆದುಳನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ, ಮೆದುಳನ್ನು ಹರಿತಗೊಳಿಸುವ ಪದಬಂಧ ಸೊಡಕು ಪೂರೈಸುವುದನ್ನು ಮುಂದುವರಿಸಿ. 15. ನಿಮ್ಮ ಆಯ್ಕೆ ಪುಸ್ತಕಗಳನ್ನು ಓದಿ, ಬೆಂಬಲವಿಲ್ಲದೆ ಮೆಟ್ಟಿಲುಗಳನ್ನು ಹತ್ತಿ ಇಳಿಯಬೇಡಿ, ಎಸ್ಕಲೇಟರ್ಗಳನ್ನು ಬಳಸಿ. 16. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಮತ್ತು ವೈದ್ಯರ ಸಲಹೆಯನ್ನು ಅನುಸರಿಸಿ. 17. ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. 18. ಕೊನೆಯದಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಮನೋಭಾವವನ್ನು ಇಟ್ಟುಕೊಳ್ಳಿ. 19. ಶೌಚಕ್ಕೆ ಕುಳಿತಾಗ ಹೆಚ್ಚು ಉಗುಳುವುದಾಗಲಿ ಹೆಚ್ಚು ಉಸಿರು ತಡೆಯುವುದಾಗಲಿ ಒಳ್ಳೆಯದಲ್ಲ. 20. ಶೌಚಕ್ಕೆ ಹೋಗಿ ಬಂದ ಕೂಡಲೇ ನೀರು, ಚಹಾ, ಕಾಫಿ, ತಿಂಡಿ, ಊಟ ಸೇವಿಸುವುದು ಒಳ್ಳೆಯದಲ್ಲ. ಇನ್ನು 21ನೇದು, ದೇಹದ ಪೋಷಣೆ ಬೆಳವಣಿಗೆಗೆ ಆಹಾರ ಅವಶ್ಯಕತೆ, ಹಾಗೆಯೇ ಸ್ಫೂರ್ತಿಗೆ ಸೂರ್ಯ ನಮಸ್ಕಾರ ಅವಶ್ಯಕವಾಗಿದೆ. 22. ಶರೀರ ಸ್ವಚ್ಛತೆ, ಕಾಂತಿ ಮತ್ತು ಆರೋಗ್ಯಕ್ಕೆ ಕಡಲೆ ಹಿಟ್ಟು, ಸೀಗೆಕಾಯಿ ಪುಡಿ ಸ್ನಾನದಲ್ಲಿ ಉಪಯೋಗಿಸಬೇಕು. ವಾರಕ್ಕೊಮ್ಮೆ ಅಭ್ಯಾಸ ಸ್ನಾನ ಮಾಡುವುದು ಒಳ್ಳೆಯದು. 23. ಸ್ನಾನವಾದ ನಂತರ ಅರ್ಧ ತಾಸು ಅಥವಾ ತಾಸಿನ ಅವಧಿ ಮುಗಿಸಿ ಅಲ್ಪ ಉಪಹಾರ ಇಲ್ಲವೇ ಊಟ ಮಾಡಬೇಕು. 24. ಚೆನ್ನಾಗಿ ಹಸಿಯದೆ ಊಟ ಮಾಡಬಾರದು, ಹಸಿದಾಗ ಹೆಚ್ಚು ವೇಳೆ ತಡೆಯಬಾರದು. 25. ಊಟ ಮಾಡುವಾಗ ಮನಸ್ಸು ಪ್ರಸನ್ನವಾಗಿರಲಿ, ಆನಂದ ಸಂತೃಪ್ತಿಯಿಂದ ಆಹಾರವನ್ನು ಪ್ರಸಾದವೆಂದು ಸ್ವೀಕರಿಸಬೇಕು. 26. ತಪ್ಪಲು ಪಲ್ಯ, ಹಸಿರು ತರಕಾರಿ, ನೆನೆಸಿದ ಬೇಳೆಕಾಳು, ಹಣ್ಣು, ಹಂಪಲು ಮುಂತಾದವು ನಿತ್ಯ ಆಹಾರದಲ್ಲಿ ಉಪಯೋಗಿಸುವುದು ಹೆಚ್ಚು ಹಿತಕರವಾಗಿರುತ್ತದೆ. 27. ಆಹಾರವನ್ನು ಚೆನ್ನಾಗಿ ನೀರಾಗುವಂತೆ ನುರಿಸಿ ನುಂಗಬೇಕು. 28. ಸಾತ್ವಿಕ ಸಸ್ಯಾಹಾರವೇ ಸ್ವರ್ಗ ಶ್ರೇಷ್ಠವಾದುದಾಗಿದೆ, ಆಹಾರದಂತೆ ವಿಚಾರ ಆಚರಣೆ ಸಾಧ್ಯ. 29. ಬಲಭುಜ ಮೇಲೆ ಮಾಡಿ ಮುಖ ತೆರೆದುಕೊಂಡು ಮಲಗಬೇಕು, ಮೂಗಿನಿಂದಲೇ ಉಸಿರಾಡಬೇಕು, ಶವಾಸನ ಸ್ಥಿತಿಯಲ್ಲಿ ಇದ್ದು ಕೂಡ ನಿದ್ರೆ ಮಾಡಬೇಕು. 30. ಕಾಯಿಸಿ ಆರಿಸಿದ ನೀರನ್ನು ಕುಡಿಯಬೇಕು. 31. ಬೇಗ ಮಲಗಿ ಬೇಗ ಏಳಿ, ಹಗಲು ನಿದ್ದೆ ಮಾಡಬಾರದು, ರಾತ್ರಿ ನಿದ್ದೆ ಕೆಡಬಾರದು. 32. ಮನುಷ್ಯನಿಗೆ ಸಂತೋಷವು ಬಹಳ ದೊಡ್ಡ ಶಕ್ತಿ, ಯಾವಾಗಲೂ ಸಂತೋಷವಾಗಿರಲು ಪ್ರಯತ್ನಿಸಿ. 33. ಕೋಪ, ದ್ವೇಷ, ಕ್ರೋಧ, ಅಹಂಕಾರ ಈ ದುಶ್ಚಟಗಳನ್ನು ಬಿಟ್ಟುಬಿಡಿ. 34. ಸಿಹಿ ಮತ್ತು ಉಪ್ಪನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.